ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಆದಿ ಮತ್ತು ಭಾಗ್ಯ ಪೂಜೆಗೆ ಕುಳಿತುಕೋಬೇಕಾಗಿದೆ. ಇಲ್ಲಿ ಭಾಗ್ಯ ಪೂಜೆಗೆ ಕುಳಿತುಕೊಳ್ಳೋದಕ್ಕೆ ಅವರ ಅತ್ತೆ ಸೀರೆಯನ್ನು ತೆಗೆದುಕೊಂಡು ಬಂದು ಇದನ್ನೇ ಉಟ್ಕೊಂಡು ಬಾ ಅಂತ ಹೇಳಿ ಕನ್ನಿಕಾ ಮೀನಾಕ್ಷಿ ಅವರು ಕೊಡ್ತಾರೆ. ಆದರೆ ಆಲ್ರೆಡಿ ಕನ್ನಿಕಾ ಅದನ್ನು ಸುಟ್ಟು ಹಾಕಿದಾಳೆ. ಆದರೆ ಇದು ಯಾವುದೇ ರೀತಿಯ ಸುಳಿವು ಭಾಗ್ಯ ಆಗಿಲ್ಲ. ಜೊತೆಗೆ ಒಡವೆಗಳನ್ನ ಕೂಡ ಭಾಗ್ಯಗೆ ಹಾಕು ಅಂತ ಕೊಡ್ತಾರೆ. ಆದರೆ ಭಾಗ್ಯ ಬೇಡ ಅಂತ ಹೇಳುವ ಸಂದರ್ಭದಲ್ಲಿ ಮೀನಾಕ್ಷಿ ಅವರ ಕೈಯಿಂದ ಒಡವೆ ಕೈ ಜಾರಿ ಬಿದ್ದು ಹೋಗುತ್ತೆ, ಕಿತ್ತು ಹೋಗುತ್ತೆ. ಇದರಿಂದಾಗಿ ಕನ್ನಿಕಾ ಅದನ್ನು ದೊಡ್ಡ ಇಶ್ಯೂ ಮಾಡ್ತಾರೆ. ನೋಡಿದ್ರ ಅತ್ತ ಇವಳಿಗೆ ಅಮ್ಮನ ಸೀರೆ ಆಗಲಿ ಒಡವೆ ಆಗಲಿ ಹಾಕೊಳ್ಳೋ ಯೋಗ್ಯತೆ ಇಲ್ಲ, ಇವಳಿಗೆ ಯಾಕೆ ಇದನ್ನೆಲ್ಲ ಕೊಡೋಕೆ ಹೋದ್ರೆ, ಈಗ ಅಮ್ಮನ ಒಡವೆಗಳೇ ಕಿತ್ತು ಹೋಯ್ತಲ್ಲ ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ಖಂಡಿತ ಇದನ್ನ ಸರಿಪಡಿಸಿ ನಾನು ಹಾಕೊಂಡು ಬರ್ತೀನಿ, ಅದನ್ನ ಬೇಕು ಅಂತ ಬೀಳ್ಸಿದ್ದಲ್ಲ, ಕೈ ಚಾರಿ ಬಿದ್ದು ಹೋಗಿದ್ದು, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ನಂತರ ಮೀನಾಕ್ಷಿ ಅವರು ಕೊಡು ಕನಿಕಾ ಒಡವೆಗಳನ್ನ, ಅದೇನೋ ಸರಿಪಡಿಸಿ ಹಾಕೊಂಡು ಬರ್ತೀನಿ ಅಂತಲ್ವಾ, ಹಾಕೊಂಡು ಬರಲಿ. ನೋಡು ಭಾಗ್ಯ, ಅತ್ತೆ ಸೀರೆನ ಉಟ್ಕೊಂಡು ನೀನು ಒಡವೆನ ಹಾಕ್ಕೊಂಡು ಕರೆಕ್ಟ್ ಟೈಮ್ಗೆ ಪೂಜೆಗೆ ಈಗ ಬರಬೇಕು ಅಂತ ಹೇಳಿದ್ದೆ ಮೀನಾಕ್ಷಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭಾಗ್ಯಗೆ ಬಿಗ್ ಟಾಸ್ಕ್ ಇದೆ, ಅದನ್ನ ಹೇಗೆ ಗೆದ್ದು ಬರ್ತಾಳೆ ಅಂತ ಕನ್ನಿಕಾ ವೇಟ್ ಮಾಡ್ತಿದ್ದಾಳೆ. ಬಿಕಾಸ್ ಕನ್ನಿಕಾ ಅನ್ಕೊಂಡಿದ್ದಾಳೆ ಭಾಗ್ಯ ಖಂಡಿತ ಸೀರೆ ಉಟ್ಕೊಂಡು ಬರೋದಿಲ್ಲ, ಯಾಕಂದ್ರೆ ಆ ಒಂದು ಸೀರೆ ಸುಟ್ಟು ಹೋಗಿದೆ, ಎಲ್ಲರೂ ಮುಂದೆ ಆಕೆ ಟೀಕೆಗೆ ಒಳಗಾಗ್ತಾಳೆ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಭಾಗ್ಯ ಆ ಒಂದು ಸೀರೆಯನ್ನ ತೆಗೆದುಕೊಂಡೋಗಿ ಉಟ್ಕೋಬೇಕು ಅಂತ ನೋಡಿದಾಗ ಆ ಒಂದು ಸೀರೆ ಹರಿದು ಹೋಗಿರೋದು ಗೊತ್ತಾಗಿದ್ದೆ ಭಾಗ್ಯ ಒಂದು ಕ್ಷಣಕ್ಕೆ ತಡಬರಿಸಿ ಹೋಗ್ತಾರೆ. ಇತ್ತ ಕಡೆ ಕನ್ನಿಕಾ ಭಾಗ್ಯ ಬರ್ತಾಳೆ, ಬೇರೆ ಸೀರೆ ಉಟ್ಕೊಂಡು ಬರ್ತಾಳೆ, ಎಲ್ಲರೂ ಮುಂದೆ ಸರಿಯಾಗಿ ಅವಳಿಗೆ ಶಾಸ್ತಿ ಮಾಡ್ಬೋದು, ಮಂಗಳಾರತಿ ಮಾಡ್ಬೋದು ಅಂತ ಕಾಯ್ತಿದ್ದಾರೆ. ಪೂಜಾ ಸಮಯಕ್ಕೆ ತಡವಾಗ್ತದೆ ಅಂತ ಪುರೋಹಿತರು ಹೇಳ್ತಿದ್ದಾಗೆ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಒಂದು ಪೂಜೆಗೆ ಹಾಜರಾಗ್ತಾರೆ. ಭಾಗ್ಯ ಅವರ ಅತ್ತೆ ಸೀರೆಯನ್ನ ಉಟ್ಕೊಂಡು ಕಿತ್ತು ಹೋಗಿರ್ತಕ್ಕಂಥ ಉಡುವೆಯನ್ನ ಸರಿಪಡಿಸಿ ಹಾಕೊಂಡು ಕೊನೆಗೂ ಆ ಮನೆ ಮರ್ಯಾದೆಯನ್ನ ಉಳಿಸೋ ಸೊಸೆಯಾಗಿ ಆ ಒಂದು ಪೂಜೆಗೆ ಬಂದು ಕುತ್ಕೋತಾರೆ. ಇದನ್ನ ನೋಡಿದಂತ ಕನಿಕಾಗೆ ಶಾಕ್ ಆಗುತ್ತೆ. ಹಾಗಿದ್ರೆ ಕೊನೆಗೂ ಸುಟ್ಟು ಹೋಗಿರ್ತಕ್ಕಂಥ ಸೀರೆಯನ್ನ ಸರಿಪಡಿಸಿ ಭಾಗ್ಯ ಹೇಗೆ ಹಾಕೊಂಡು ಬಂದ್ರು, ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.